ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೇಸಿಕ್ಕಿಂದ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ, ಎಲ್ಲರೂ ನೋಡಿಕೊಂಡು ನೀವೇ ಹಾಕ್ಕೊಳ್ಳಿರಂತೆ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನಾನು. ಬನ್ನಿ, ಏನೇನು ಸಾಮಾನು ಬೇಕು ನೋಡಿ. ದಾರ ತೊಗೊಂಡಿದ್ದೀನಿ, ಒಂದು ಕಲರು, ಎರಡನೇ ಕಲರ್ ದಾರ. ಈಗ 2 ಸೂಜಿ ತೊಗೊಂಡಿದ್ದೀನಿ, ದಪ್ಪದು ಸೂಜಿ ಬೇಬಿ ಕುಚ್ಚು ಕಟ್ಟೋಕ್ಕೆ. ಈಗ ನೋಡಿ, ಗಮ್ ತೊಗೊಂಡಿದ್ದೀನಿ, ನೋಡಿ ಕತ್ರಿ ತೊಗೊಂಡಿದ್ದೀನಿ, ಇಷ್ಟು ಸಾಮಾನುಗಳು ತೊಗೊಂಡಿದ್ದೀನಿ. ಈಗ ನೋಡಿ, ದಾರ ಪೋಣಿಸ್ಕೊಳ್ಳೋ ವಿಧಾನ ತೋರಿಸ್ತೀನಿ ನೋಡಿ. ನನ್ನ ಹತ್ರ ಮಿಷನ್ ಇದೆ, ನನ್ನ ಹತ್ರ 2-3 ಮಿಷನ್ ಇದೆ. ಹಾಗಾಗಿ ನಾನು ಅದು ಈ ಕಡೆ ದಾರ ಹಾಕ್ತೀವಲ್ಲ ಆ ಕಂಬಿಗೂ ಈ ಚೇರ್ ಇದೆ ನೋಡಿ. ನಿಮ್ಮ ಹತ್ರ ಮಿಷನ್ ಇಲ್ಲ ಅಂದರೆ ಚೇರ್ಗೂ ಒಂದು ಮಿಷನ್ಗೂ ದಾರ ಹಾಕ್ಕೊಳ್ಳಿ. ನನ್ನ ಹತ್ರ 2 ಮಿಷನ್ ಇದೆ. ನಾನೇನು ಮಾಡ್ತೀನಿ, 2 ಮಿಷನ್ಗೂ ಈ ಕಡೆ ಕಂಬಿಗೆ ಆ ಕಡೆ ಕಂಬಿಗೆ ಆ ಥರ ನಾನು ದಾರ ಕಟ್ಕೊಂಡು ಪೋಣಿಸ್ಕೊತೀನಿ. ನನಗೆ ಎಷ್ಟು ಎಳೆ ಬೇಕು ಅಷ್ಟು ಎಳೆನ ನಾನು ದಾರನ ಈ ಕಂಬಿಗೆ ಊರುಗಂಟು ಹಾಕಿ ಗಂಟು ಹಾಕ್ಕೊಂಡು ಆಮೇಲೆ ನಾನು ಈ ಕಡೆಯಿಂದ ಆ ಕಡೆಗೆ ಈ ಕಡೆಗೆ ಎಣಿಸ್ಕೊಂಡು ನನ್ನ ದಾರ ಸುತ್ಕೋತೀನಿ ನೋಡಿ. ಈಗ ನೋಡಿ, ಆ ಥರ ಒಂದು ಗಂಟು ಥರ ಊರುಗಂಟು ಥರ ಹಾಕೋಬೇಕು. ಹಂಗೆ ಹಾಕ್ಕೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ ನೋಡಿ, ಈ ಥರ ದೊಡ್ಡದು ಮಾಡ್ಕೋಬೇಕು. ಅದು ಕಂಬಿಗೆ ಹಾಕೋಕ್ಕೆ ಇದು ಹಂಗೆ ಹಾಕ್ಬಿಟ್ಟು ಕಂಬಿಗೆ ಈಗ ನೋಡಿ, ಈಗ ಈ ಕಂಬಿಯಿಂದ ಇನ್ನೊಂದು ಮಿಷನ್ ಕಂಬಿ ಇದೆಯಲ್ಲ ಅದಕ್ಕೆ ಸುತ್ಕೋತೀನಿ ನಾನು. ಅದಕ್ಕೆ ಸುತ್ಕೊಂಡು ಈಗ ನಿಮ್ಮ ಹತ್ರ ಮಿಷನ್ಗಳೇ ಇಲ್ಲ ಅಂತ ಇಟ್ಕೊಳ್ಳಿ, ಚೇರ್ ಇದ್ದರೆ ಚೇರಿಗೆ ಸುತ್ಕೊಳ್ಳಿ. ಸಾಮಾನ್ಯ ಚೇರು ಇಲ್ಲ ಅಂದರೆ ಬಾಗಿಲು ಕಂಬಿಗಳಿರ್ತವೆ, ಕಿಟಕಿ ಕಂಬಿಗಳಿರ್ತಾವಲ್ಲ, ಆ ಕಂಬಿಯಿಂದನೇ ಸುತ್ಕೊಳ್ಳಿ ನೀವು. ಈ ಕಡೆ ಕಂಬಿಯಿಂದ ಆ ಕಡೆ ಕಂಬಿಗೆ, ಆ ಕಡೆ ಕಂಬಿಯಿಂದ ಈ ಕಡೆ ಕಂಬಿಗೆ ಸುತ್ಕೋಬೋದು ನೀವು. ಆ ಥರನೂ ಸುತ್ಕೊಂಡು ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ನೀವು ಕೌಂಟ್ ಮಾಡಿಕೊಂಡು ಸುತ್ಕೊಂಡು ಕಟ್ ಮಾಡ್ಕೋಬೋದು. ಈಗ ನೋಡಿ, ನನ್ನ ಹತ್ರ 2 ಮಿಷನ್ ಇರೋದ್ರಿಂದ ನಾನು ಮಿಷನಲ್ಲೇ ಸುತ್ಕೊಂಡು ಈ ಥರ ನಾನು 1 2 1 2 ಅಂತ ಹಿಂಗೆ ಎಣಿಸ್ಕೊಂಡು ದಾರ ಸುತ್ಕೋತೀನಿ. ದಾರ ಎಷ್ಟು ಕೌಂಟ್ ಆಗುತ್ತೆ ಅಂದರೆ, ನಾನು ಚಿಕ್ಕದು ಬೇಬಿ ಕುಚ್ಚು ಕಟ್ತೀನಲ್ವ, ಹಾಗಾಗಿ ನಾನು 25 ಎಳೆ ತೊಗೋತೀನಿ. 25 ಕೌಂಟ್ ಮಾಡ್ಕೋತೀನಿ. ಅದರಲ್ಲಿ 50 ಕೌಂಟ್ ಇರ್ತದೆ ನನಗೆ. ಹಾಗಾಗಿ ಅದನ್ನು ಡಬ್ಬಲ್ ಮಾಡಿದ್ರೆ 100 ಎಳೆ ಆಗುತ್ತಲ್ವ. ಹಾಗಾಗಿ ನಾನು ಹೀಗೆ 25 ಕೌಂಟ್ ಮಾಡಿಕೊಂಡೆ ನಾನು ದಾರ ಸುತ್ಕೋತೀನಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹಂಗೆ ಸುತ್ಕೊಂಡು ಎಣಿಸ್ಕೋತೀನಿ ನಾನು. ಎಣಿಸ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಎಷ್ಟು ಕೌಂಟ್ ಆಗುತ್ತೆ ಅಷ್ಟು ಕೌಂಟ್ ಎಣಿಸ್ಕೊಂಡು ಆದಮೇಲೆ ಮಿಷನಿಂದ ನೋಡಿ ಆ ಥರ ಆ ಥರ ಬರುತ್ತಲ್ವ, ಹಂಗೆ ಆದಮೇಲೆ ಕೌಂಟ್ ಆದಮೇಲೆ ಏನು ಮಾಡ್ತೀನಿ ನಾನು, ಲಾಸ್ಟಲ್ಲಿ ಮಿಷನ್ನದು ಕಂಬಿ ಇರುತ್ತಲ್ಲ ಆ ಕಂಬಿಯಿಂದ ಈ ಥರ ಹೀಗೆ ದಾರ ತೊಗೋಬೇಕು ಮೇಲಕ್ಕೆ. ಹಿಂಗೆ ದಾರ ಮೇಲೆ ಎತ್ಕೊಂಡು ಅದನ್ನು ಟೈಟಾಗಿ ಇಟ್ಕೊಂಡು ಒಂದು ಸಮ ಮಾಡ್ಕೋಬೇಕು. ಒಂದು ಸಮ ಮಾಡಿಕೊಂಡು ಅದನ್ನು ಕತ್ರಿಯಿಂದ ಕಟ್ ಮಾಡ್ಕೋತೀನಿ. ಈ ಥರ ಹಿಂಗೆ ಕಟ್ ಮಾಡಿಬಿಟ್ಟು ಇದನ್ನು ಈ ಕಡೆಯಿಂದ ಹಿಡ್ಕೊಂಡು ಮತ್ತು ಆ ಕಡೆದು ತೊಗೊಂಡು ಕಟ್ ಮಾಡ್ಕೋಬೇಕಲ್ಲ. ಈ ಕಡೆದು ಹಿಂಗೆ ಹಿಡಿದು ಒಂದು ಸಮ ಮಾಡಿ ಅದನ್ನು ಬಿಟ್ಟು ಆ ಕಡೆ ಹೋಗಿ ಹಿಡ್ಕೋತೀನಿ. ಇನ್ನೊಂದು ಕಂಬಿಲಿ ಇದೆಯಲ್ಲ ಆ ಕಂಬಿಲಿ, ಇನ್ನೊಂದು ಮಿಷನ್ ಕಂಬಿ ಇದೆಯಲ್ಲ ಆ ಕಂಬಿಲಿ ಇಟ್ಕೋತೀನಿ ನಾನು. ಈ ಕಡೆ ಕಂಬಿದು ಕಟ್ ಮಾಡಾಯ್ತಲ್ವ, ಆ ಕಡೆ ಕಂಬಿದು ಹೋಗಿ ನೋಡಿ ಈ ಥರ ಇದನ್ನು ಅದರ ಮೇಲ್ಗಡೆಯಿಂದ ಎತ್ಕೋತೀನಿ. ಅದು ಆ ಥರ ಕೈ ಹಾಕ್ಕೊಂಡು ಎತ್ಕೋತೀನಿ. ಆ ಥರ ತುಂಡಕ್ಕೆ ಹಿಡ್ಕೊಂಡು ಹಂಗೆ ಎತ್ಕೊಳ್ಳೋದು. ಹಿಂಗೆ ಎತ್ಕೊಂಡಾದ್ಮೇಲೆ ಇದು ಬಂತಲ್ವ, ಇದನ್ನು ಸ್ವಲ್ಪ ಎಳ್ಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಳೋದು. ಹೋಲಿಗೆ ಚಿಕ್ಕದಾಗಿ ಬಂತಲ್ವ, ಈಗ ಅದನ್ನು ಕತ್ರಿಲಿ ಒಂದು ಸಮ ಕಟ್ ಮಾಡ್ಕೊಳ್ಳೋದು. ಅದು ಕಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಒಂದು ಸಮ ಹಿಡ್ಕೊಂಡು ಅದಕ್ಕೆ ಗಮ್ ಹಾಕ್ತೀನಿ. ಗಮ್ ಹಾಕ್ಬಿಟ್ಟು ಶಾರ್ಪ್ ಮಾಡ್ಕೊತೀನಿ. ಅದು ಈ ಥರ ಹೀಗೆ ಗಮ್ ಹಾಕ್ಕೋಬೇಕು. ಗಮ್ ಹಾಕ್ಬಿಟ್ಟು ನೋಡಿ ಈ ಥರ ಅದನ್ನು ಶಾರ್ಪ್ ಮಾಡ್ಕೋಬೇಕು. ಶಾರ್ಪ್ ಮಾಡ್ಕೊಂಡಾದ್ಮೇಲೆ ಅದು ಸೂಜಿ ಹಾಕಬೇಕಲ್ವ, ಹಾಗಾಗಿ ಅದು ಎಲ್ಲ ಬಿಡಿ ಇದ್ದರೆ ದಾರ ಪೋಣ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅಷ್ಟೇ 100 ದಾರ ಇದೆ ಅದರಲ್ಲಿ. ಆ 100 ಎಳೆನೂ ಸೂಜಿ ಒಳಗಡೆ ಹೋಗಬೇಕಲ್ವ, ಹಾಗಾಗಿ ಅದನ್ನು ಶಾರ್ಪ್ ಮಾಡಿಕೊಂಡು ಸೂಜಿ ಕಣ್ಣೊಳಗೆ ತೋರಿಸ್ಕೋಬೇಕು ಅದನ್ನು. ಅದು ಮುಂದ್ಗಡೆ ದಪ್ಪ ಇದ್ರೂ ಅದು ಹೋಗಲ್ಲ. ಅದು ಆ ಥರ ಹಂಗೆ ಸೂಜಿಗೆ ಹಾಕಿದಾಗ ಹೋಗಲ್ಲ ಅದು. ಅದನ್ನೇನು ಮಾಡಬೇಕು, ಮತ್ತೆ ಅದನ್ನು ಸಣ್ಣ ಮಾಡಿ ಶಾರ್ಪ್ ಮಾಡ್ಕೋಬೇಕು. ಅದನ್ನು ನಾವು ಶಾರ್ಪ್ ಮಾಡ್ಕೊಂಡಾಗ ಅದು ತುಂಬ ತೆಳ್ಳಗಾಗುತ್ತಲ್ವ. ಅದು ಹೋಲ್ ದೊಡ್ಡದಿದೆ ಸೂಜಿ ಹೋಲು. ಅದನ್ನು ಕೈಲಿ ಈ ಥರ ಹಿಂಗೆ ಫ್ರೆಶ್ ಮಾಡಿ ಅದನ್ನು ನಾವು ತೆಳ್ಳಗೆ ಮಾಡ್ಕೋಬೇಕು. ಅದನ್ನು ದಪ್ಪ ಇರ್ತದೆ, ಅದು ಗಮ್ಮನೂ ಹಾಕಿರ್ತೀವಿ, ಎಲ್ಲ ಒಂದೇ ಕಡೆ ಕುತ್ಕೊಂಡಿರ್ತದಲ್ವ ದಾರ. ತೆಳ್ಳಗಾದಾಗ ನೋಡಿ ಅದರೊಳಗಡೆ ಬರುತ್ತೆ. ಆ ಥರ ಹೀಗೆ ನೋಡಿ ಈ ಥರ ಹೀಗೆ
ಈಸಿಯಾಗಿ ಪೋಣಿಸ್ಕೋಬೋದು. ಸೂಜಿನ ಈಸಿಯಾಗಿ ಪೋಣಿಸ್ಕೊಂಡು ಈಗ ನೋಡಿ ಇದು ಈಗ ಎಷ್ಟಾಯಿತು? 200 ಎಳೆ ಆಯಿತು. 100 ಎಳೆ ಇರೋದು 200 ಎಳೆ ಆಯಿತು. 20 ಕೌಂಟ್ ತೊಗೊಂಡಿದ್ದೆ, 50 ಆಯಿತು. 50ರಲ್ಲಿ ಡಬ್ಬಲ್ ಮಾಡಿದೆ 100 ಆಯಿತು. ಅದರಲ್ಲಿ ಡಬ್ಬಲ್ ಮಾಡಿದೆ 200 ಆಯಿತು. ಇದು ನೀವು ಇನ್ನೂ ದಪ್ಪಕ್ಕೆ ಉದ್ದು ಕಟ್ಟಬೇಕು ಅಂತಂದರೆ ನೀವು ಇನ್ನೂ ಜಾಸ್ತಿ ತೊಗೋಬೇಕಾಗುತ್ತೆ. ನಾನು ಚಿಕ್ಕದಾಗಿ ಸಾಕು ಬೇಬಿ ಕುಚ್ಚು ಅಂದ್ಬಿಟ್ಟು ನಾನು ಕೌಂಟ್ ಮಾಡಿಕೊಂಡೆ. ಈಗ ನೋಡಿ, ಈಗ 2 ಕಲರು ಏನೇನು ದಾರನ ಪೋಣಿಸ್ಕೊಂಡಾಗಿದೆ. ಈಗ ನೋಡಿ, ಐರನ್ ಬಾಕ್ಸಾಗಿ ಹೀಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಿಚ್ಚು ಆಫ್ ಮಾಡ್ಕೊಂಡಿದ್ದೀನಿ. ಸ್ವಿಚ್ ಆನಲ್ಲಿ ಇಟ್ಕೊಂಡಿಲ್ಲ ನಾನು. ಐರನ್ ಬಾಕ್ಸ್ನ ಬಿಸಿ ಆದ ತಕ್ಷಣ ಸ್ವಿಚ್ ಆಫ್ ಮಾಡಿಬಿಟ್ಟು ಈಗ ದಾರನ ಐರನ್ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಮಾಡುವಾಗ ನಾನೇನು ಐರನ್ನೇ ಮಾಡ್ಕೊಳ್ಳಲ್ಲ. ನನಗೆ ನೀಟಾಗಿ ಅದನ್ನು ಕೈಲೇ ಇದು ಮಾಡಿಕೊಂಡು ನಾನು ಕಟ್ತೀವಿ. ನಮಗೆ ಗೊತ್ತು, ನಮಗೆ ಅದು ಪ್ರಾಕ್ಟೀಸ್ ಆಗಿದೆ ನಮಗೆ. ನಿಮಗೆ ಪ್ರಾಕ್ಟೀಸ್ ಇಲ್ವಲ್ಲ, ಹೊಸಬ್ರು ಕಟ್ಟೋರು ನೀವು ಏನು ಮಾಡಬೇಕು, ದಾರನ ಈ ಥರ ಪೋಣಿಸ್ಕೊಂಡು ಸೂಜಿಗೆ ಈ ಥರ ಒಂದು ಟೇಬಲ್ ಮೇಲೋ ಹಾಸಿಗೆ ಮೇಲೋ ಏನಾದ್ರು ಒಂದು ಬಟ್ಟೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಇಟ್ಟು ಐರನ್ ಬಾಕ್ಸ್ ಹೀಟ್ ಹಾಕ್ಕೊಂಡು ಈ ಥರ ನೈಸ್ಗೆ ಉಜ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ನೈಸಾಗಿ ಬರುತ್ತೆ, ಕಟ್ಟಕ್ಕೆ ತುಂಬ ಈಸಿ ಇರುತ್ತೆ ನಿಮಗೆ. ಆ ಥರ ದಾರ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಫಸ್ಟು ಇಟ್ಕೊಂಡಾದಮೇಲೆ ಒಂದು ಟೇಬಲ್ ಮೇಲೋ ಮಂಚದ ಮೇಲೋ ಎಲ್ಲಾದರೂ ಒಂದು ಸೀರೆ ನಿಮಗೆ ಮಡ್ಸಿ ಹಾಕೊಳ್ಳೋ ಅಂಥ ಜಾಗ ನೋಡಿ ಆವಾಗ ನೀವು ಸೀರೆ ಕಟ್ಟಕ್ಕೆ ಕೂತ್ಕೋಬೇಕು. ಆವಾಗ ಅಲ್ಲಿ ಇಟ್ಕೊಂಡು ಈಗ ರೆಡಿ ಆಯಿತು ದಾರ ಎಲ್ಲ. ಈಗ ಸೀರೆ ತಗೊಂಡು ನೋಡಿ, ಸೀರೆ ಈ ಥರ ಸೀದಾ ಹಾಕೋಬಾರ್ದು, ಈ ಥರ ಹಾಕ್ಕೊಂಡು ಉಲ್ಟಾ ತೊಗೋಬೇಕು ನಾವು ಸೀರೆನ. ಯಾವಾಗಲೂ ಸೀದಾ ಕಟ್ಟಕ್ಕೆ ಹೋಗಬಾರ್ದು, ಅದು ಕೂಳೆ ಬರುತ್ತಲ್ವ, ಅದು ಉಲ್ಟಾ ಇರಬೇಕು. ಅದು ನಮಗೆ ಸೀದಾ ಬಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಅದು. ಹಾಗಾಗಿ ಸೀರೆನ ನೋಡಿ ಈ ಥರ ಉಲ್ಟಾ ಮಾಡಿಸ್ಕೋಬೇಕು. ಹಿಂಗೆ ಸೀದಾ ಇರೋದನ್ನ ಹಿಂಗೆ ಉಲ್ಟಾ ಹಾಕಿ ಉಲ್ಟಾ ಮಾಡಿಸ್ಕೊಂಡು ಹಿಂಗೆ ಹಾಕೋಬೇಕು. ಒಂದು ಮಂಚ ಆದರೂ ಸರಿ, ಟೇಬಲ್ ಆದರೂ ಸರಿ, ಬೆಂಚ್ ಆದರೂ ಸರಿ, ಎಲ್ಲಿ ನಿಮಗೆ ಪ್ಲೇಸು ಕಟ್ಟಕ್ಕೆ ಕಂಫರ್ಟಬಲ್ ಅನ್ನಿಸ್ತದೆ ಅಲ್ಲಿ ಹೋಗಿ ಆ ಸೀರೆನ ಹಾಕಿ ಅದ್ರ ಮೇಲೆ ಒಂದು ದಿಂಬು, ಒಂದು ಬಾಕ್ಸು ಏನಾದರೂ ಸೀರೆ ಮೇಲೆ ಇಟ್ಕೋಬೇಕು. ಭಾರ ಇರಬೇಕು ಅದು. ನಾವು ಹಿಡ್ಕೊಂಡು ಹಿಂಗೆ ಎಳ್ಕೊಂಡು ಕಟ್ಟುವಾಗ ಅದು ಮುಂದೆ ಬಂದುಬಿಡುತ್ತೆ ಸೀರೆ. ಆವಾಗ ಏನು ಮಾಡಬೇಕು, ನಾವು ಏನಾದರೂ ಅದ್ರ ಮೇಲೊಂದು ಹೇರ್ಕೊಂಡು ಒಂದು ದಿಂಬೋ ಒಂದು ಬಾಕ್ಸೋ ಏನಾದ್ರು ಇಟ್ಬಿಟ್ಟು ಕಟ್ಟಕ್ಕೆ ಶುರು ಮಾಡಬೇಕು. ನೋಡಿ, ಈ ಥರ ಹಿಂಗೆ ತುದಿ ಇಟ್ಕೋಬೇಕು. ಈ ಕಡೆ ಕೊನೆಯಿಂದ ಆ ಕಡೆ ಕೊನೆವರೆಗೂ ಕಟ್ಕೊಂಡು ಹೋಗಬೇಕು. ಈ ಥರ ಸೂಜಿ ಹಾಕಿ ಹಿಂಗೆ ಚುಚ್ಚಿದ್ರೆ ಹೋಗುತ್ತೆ. ಎಳ್ಕೊಂಡು ಈ ಥರ ಎಳ್ಕೊಂಡು ಇಟ್ಕೋಬೇಕು. ಹಿಂಗೆ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿ ಎಡ್ದಕ್ಕೆಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಎಳ್ಕೊಬೇಕು ನಾವು. ಆ ಎಳ್ಕೊಂಡಾಗ ಬರುತ್ತಲ್ವ, ಉದ್ದ ಬೇಕು ಅಂದರೆ ಇನ್ನೊಂಚೂರು ಉದ್ದ ಬಿಟ್ಕೋಬೇಕು. ನಮಗೆ ಬೇಡ ಅಷ್ಟು ತುಂಡ ಇರಲಿ ಅಂತಂದರೆ ಈ ಥರ ಹಿಂಗೆ ತುಂಡ ಮಾಡಿಕೊಂಡು ನೋಡಿ ಅದನ್ನು ಹಿಂಗೆಲ್ಲ ಜೋಡಿಸಿ ಇಟ್ಕೋಬೇಕು. ಆ ಕಡೆ ಈ ಕಡೆ ಎಲ್ಲ ಕೆದ್ರಕೊಂಡಂಗೆ ಇರ್ತವೆ ದಾರಗಳು, ಅವೆಲ್ಲನೂ ಜೋಡಿಸಿ ಇಟ್ಕೊಂಡು ಗೋಲ್ಡ್ ದಾರ ತೊಗೊಂಡು ಕಟ್ಟಬೇಕು ನಾವು. ಈಗ ನಾವೇನು ಮಾಡ್ತೀವಿ, ಈಗ ಗೋಲ್ಡ್ ಇದ್ದರೆ ಅದಕ್ಕೆ ಗೋಲ್ಡ್ ದಾರ ತೊಗೋಬೇಕು. ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಕಲರ್ದೇ ಕಟ್ಟಕ್ಕೆ ದಾರ ಸಿಗುತ್ತೆ, ತೊಗೋಬೇಕು. ಕಾಪರ್ ಕಲರ್ ಇದ್ದರೆ ಕಾಪರ್ ಕಲರ್ದು ನಾವು ಕಟ್ಟಕ್ಕೆ ಬೇಕು ಅಂದರೆ ದಾರ ತೊಗೊಂಡು ಕಟ್ಕೋಬೋದು. ಸೀರೆಯಲ್ಲಿ ಇರುತ್ತೆ, ನೋಡ್ಕೋಬೇಕು ಕಾಪರ್ ಇದೆಯಾ, ಸಿಲ್ವರ್ ಇದೆಯಾ, ಗೋಲ್ಡ್ ಇದೆಯಾ. ಈಗ ಸಿಲ್ವರ್ಗೆ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿರಲ್ಲ, ಕಾಪರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಕಾಪರ್ಗೆ ಸಿಲ್ವರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಹಂಗೆ ಒಂದಕ್ಕೊಂದು ಬೇರೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ಇದರಲ್ಲಿ ನೋಡಿ ಗೋಲ್ಡ್ ಇದೆ, ನಾನು ಗೋಲ್ಡೇ ತೊಗೊಂಡಿದ್ದೀನಿ. ಹಾಗೆ ನೀವು ನೋಡಿ ಸೆಲೆಕ್ಷನ್ ಮಾಡಿ ತೊಗೋಬೇಕು. ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ, ಎಲ್ಲಿ ಸಿಗುತ್ತೆ ನಿಮಗೆ ಹೋಲ್ಸೇಲಲ್ಲಿ ಎಲ್ಲ ಮೆಟೀರಿಯಲ್ಲು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾನು ಅದು ಅಡ್ರೆಸ್ಸು ಹೇಳಿ ಹಾಕ್ತೀನಿ. ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿವ್ರಂತೆ. ಈಗ ನೋಡಿ, ನಾವು ತುಂಡಾಗಿ ನಾನು ಅಳತೆ ಮಾಡಿಕೊಂಡೆ ದಾರ. ಫಸ್ಟು ಅಳತೆ ಮಾಡ್ಕೊಳ್ಳಲ್ಲ, ಹಾಗೆ ದಾರ ಸುತ್ಕೋತೀನಿ. ಆ ದಾರ ಒಂದು ಅರ್ಧ ಮುಕ್ಕಾಲು ಸೀರೆ ಕಟ್ಟಿ ಇನ್ನು ಸಾಲ್ಟೇಜ್ ಆಯಿತು ಅಂತಂದರೆ ದಾರ ಅದನ್ನು ಏನು ಮಾಡ್ತೀನಿ, ಖಾಲಿರೋ ಸೆರ್ಗನ ಸೀರೆ ಕುಚ್ಚು ಕಟ್ಟಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ನೋಡ್ಕೋತೀನಿ ಇನ್ನು ಎಷ್ಟು ಕುಚ್ಚು ಸಾಲ್ಟೇಜ್ ಅವೆ ಅಂತ. ಅಷ್ಟು ಸಾಲ್ಟೇಜ್ ಇರೋ ಕುಚ್ಚಿಗೆ ನಾನು ಏನು ಮಾಡ್ತೀನಿ, ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಟೋದಾದರೆ 3 ಇಂಚಿಗೆ 2 ಕುಚ್ಚಾಗಂಗೆ ಅಳತೆ ತೊಗೋತೀನಿ ನಾನು. ನೀವು ಉದ್ದ ಒಂದು ಸ್ವಲ್ಪ ದಪ್ಪ ಬೇಕು ಅಂತಂದರೆ 2 ಇಂಚಿಗೆ 1 ಕುಚ್ಚಂಗೆ ತೊಗೋಬೇಕು ನೀವು. ನಾನೇನು ಮಾಡ್ತೀನಿ, ಚಿಕ್ಕದಾಗಿ ಕಟ್ತೀನಿ, ದಪ್ಪ ಕಟ್ಟಲ್ಲ, ಸಣ್ಣದಕ್ಕೂ ತುಂಡನೂ ಸಾಲ್ಟ್ ಇರ್ತದೆ, ಲೆಂತ್ ಏನಿರಲ್ಲ ನಂದು. ಹಾಗಾಗಿ ನಾನೇನು ಮಾಡ್ತೀನಿ, 3 ಇಂಚಿಗೆ 2 ಕುಚ್ಚು ಬರೋ ಥರ ನಾನು ತೊಗೋತೀನಿ ಅಳತೆನ. ಹಾಗಾಗಿ ಈ ಥರ ಎಲ್ಲ ನಾವು ಡಬಲ್ ಕಲರ್ ಕಟ್ಟಿದರೆ 2 ಇದೊಂದು 2 ಅದೊಂದು 2 ಕಟ್ಕೋಬೋದು. ಇಲ್ಲ ಅದೊಂದು ಮಿಕ್ಸ್ ಮಾಡಿ ಕಟ್ಬೋದು. ಇಲ್ಲ ಅದನ್ನ ಹಾಕು ಈ ಥರ ಹಿಂಗೆ ಮಾಡಿ ಕಟ್ಕೋಬೋದು. ಮಿಕ್ಸ್ ಮ್ಯಾಚು ನಮ್ಗೆ ಹೆಂಗೆ ಬೇಕು ಹಾಗೆ ನಾವು ಮಾಡಿ ಕಟ್ಕೋಬೋದು. ನಾನು ಅದನ್ನ ಹಾಕು ಹಾಕಿದ್ದೀನಿ ನೋಡಿ ಬ್ಲೂ 4 ಪರ್ಪಲ್ 4 ಹಾಕಿದ್ದೀನಿ. ಇದು ಈ ಥರ ಹಾಕ್ಕೊಂಡು ಕಟ್ಕೊಂಡು ಬಂದಿದ್ದೀನಿ ನಾನು. ನೋಡಿ ಈ ಥರ ಉಲ್ಟಾ ಹಿಂಗೆ ಕಟ್ಟಿದಾಗ ಅದು ಗಂಟು ಕಟ್ಟಿರ್ತೀವಲ್ಲ ಅದು ಕೂಡ ಕಾಣಿಸಲ್ಲ.
ಈಗ ನೋಡಿ ನಂದು ಅಷ್ಟು ಕಟ್ಟಾಯಿತು. ಇನ್ನಿಷ್ಟು ಸಾಲ್ಟೇಜ್ ಆಯಿತು ನಂದು. ಈಗ ಎಷ್ಟು ಸಾಲ್ಟೇಜ್ ಆಗವೆ ಅಂತಂದರೆ ನೋಡಿ ಲೆಕ್ಕ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ 19 ಕುಚ್ಚು ನನಗೆ ಸಾಲ್ಟೇಜ್ ಇದೆ. ಈಗ 19 ಕುಚ್ಚು ಸಾಲ್ಟೇಜ್ ಇದೆಯಲ್ಲ, ಅದನ್ನು ನಾನಿವಾಗ ಟೇಪಲ್ಲಿ ಅಳತೆ ತೊಗೋತೀನಿ. ಎಷ್ಟು ಈ ಕಂಬಿಗೂ ಆ ಕಂಬಿಗೂ ಅಳತೆ ತೊಗೊಂಡು ಅಷ್ಟು ದಾರನ ನಾನು ಸುತ್ಕೋತೀನಿ. ಈಗ ಎಷ್ಟು ಬೇಕಾಗಿದೆ ನನಗೆ, 19 ದಾರ ಬೇಕಾಗಿದೆ ಡಬಲ್ ಕಲರಲ್ಲಿ. ಹಾಗಾಗಿ ನಾನು ಅಷ್ಟು ದಾರ ತೊಗೋತೀನಿ. ಈಗ ಪರ್ಪಲಲ್ಲಿ ನನಗೆ 13 ದಾರ ಬೇಕು. ಇದು 8 ಸಾಕು. 8 ಆದರೆ ಇದು ಸಾಕಾಗುತ್ತೆ. ಯಾವುದು ಬ್ಲೂ. ನಾನು ಅದೇ ಥರ ಅಳತೆ ತೊಗೊಂಡು ಕಟ್ಟಿ ಈಗ ನೋಡಿ ಕಂಪ್ಲೀಟ್ ಆಯಿತು. ಈಗ ನೋಡಿ ತೋರಿಸ್ತಾ ಇದ್ದೀನಿ, ಕಟ್ಟಾಗಿದೆ. ಇಷ್ಟ ಆಯ್ತಲ್ವಾ? ಹೊಸಬರು ನೋಡ್ತಾಯಿದ್ರಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿದ್ದೀನಿ. ನನಗೆ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ನನಗೂ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ. ನಿಮ್ಗೆ ಯಾವ್ಯಾವ ಥರ ಬೇಕು, ಅಡುಗೆದು ಬೇಕೋ, ಮತ್ತು ಬಟ್ಟೆ ಕಟಿಂಗ್, ಬ್ಲೌಸ್ ಕಟಿಂಗ್ ಬೇಕಾ, ಸ್ಟಿಚಿಂಗ್ ಮಾಡೋದು ಬೇಕಾ, ಸೀರೆ ಕುಚ್ಚು ಹಾಕೋದು ಬೇಕಾ, ಕ್ರೋಶ ಕುಚ್ಚು, ತುಂಬ ವೆರೈಟಿ ಕುಚ್ಚು ಡಿಸೈನ್ಗಳಿದ್ದಾವೆ ನನ್ನ ಹತ್ರ. ಎಲ್ಲ ಒಂದೊಂದು ಹಾಕ್ತೀನಿ. ನಾನು ಮಧ್ಯೆ ಎಲ್ಲ ಹಾಕಿದ್ದೀನಿ. ಎಲ್ಲರೂ ಬೇಸಿಕ್ಕಿಂದ ಹೇಳ್ಕೊಡಿ ಅಂತಿದ್ರು, ಅದಕ್ಕೋಸ್ಕರ ಬೇಸಿಕ್ಕಿಂದ ತೋರಿಸ್ತಾ ಇದ್ದೀನಿ. ಬೇಸಿಕ್ಕಿಂದ ಅಂದರೆ ಬೇಬಿ ಕುಚ್ಚಿಂದನೇ ಬೇಸಿಕ್ಕು. ಹಾಗಾಗಿ ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲು ಎಲ್ಲ ವೆರೈಟಿ ಇದಕ್ಕೆಲ್ಲ ಬೀಡ್ಸ್ ಹಾಕಿ ಎಲ್ಲ ಮಾಡಿ, ಪರ್ಲ್ಸು ಎಲ್ಲ ಹಾಕಿ ಬೇಬಿ ಕುಚ್ಚಿಗೆ ಎಲ್ಲ ಹಾಕಿದ್ದೀನಿ ವೀಡಿಯೋವು. ಅದು ನೀವು ನೋಡಿಲ್ವೇನೋ, ನೋಡಿ ನೀವು ನಂದು ಹಿಂದಿಂದು ವೀಡಿಯೋವಲ್ಲಿ ನೋಡಿ ಎಲ್ಲ ಸಿಗುತ್ತೆ. ಪರ್ಲ್ಸ್ ಹಾಕಿರೋದು, ಗೋಲ್ಡ್ ಕಲರ್ದು ಬೀಡ್ಸ್ ಹಾಕಿರೋದು, ಎಲ್ಲ ಥರದ್ದು ಕುಚ್ಚುಗಳು ಹಾಕಿರೋದೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ತೆಗೆದು ನೋಡಿ ಸಿಗುತ್ತೆ. ನಿಮಗೆ ಇನ್ನೂ ಬೇರೆ ಬೇರೆ ವೆರೈಟಿ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಹಾಕಿ, ಕಮೆಂಟ್ ಮೂಲಕ ನೋಡ್ಕೊಂಡು ನಾನು ಹಾಕ್ತೀನಿ. ಥ್ಯಾಂಕ್ ಯು.